ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೌಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 26ನೇ ಅಂಕಣ ಕಲಶಿದೆ. ಸ್ವಂ ರೂಪಂ ಕಿಲ ವಸ್ತುನೋಸ್ತಿ ಗುಪ್ತೆ ಸ್ವರೂಪೇಣ ಯತ್ ಶಕ್ತಃ ಕೋಪಿ ಪರಪ್ರವೇಷ್ಟುಮಕೃತಂ ಜ್ಞಾನಂ ಸ್ವರೂಪಂ ಚನು ಅಸ್ಯಾಗುಪ್ತಿರತೋ ನ ಕಾಚನ ಭವೇತ್ ತದ್ವಿಭೂತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಜ್ಞಾನಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಚೈತನ್ಯ ವಸ್ತುವನ್ನು ನಿರಂತರವಾಗಿ ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಅನಾದಿ ಸಿದ್ಧವಿದೆ. ಮತ್ತೆ ಹೇಗಿದೆ? ಶುದ್ಧ ವಸ್ತು ಸ್ವರೂಪವಿದೆ. ಮತ್ತೆ ಹೇಗಿದೆ? ಅಖಂಡ ಧಾರಾ ಪ್ರವಾಹ ರೂಪವಿದೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ವಸ್ತುವನ್ನು ಜೋಪಾನವಾಗಿ ಇರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಯಾರಾದರೂ ಕದ್ದುಕೊಂಡು ಹೋಗಬಹುದೆಂಬ ಅಗುಪ್ತಿ ಭಯದಿಂದ ರಹಿತನಿರುತ್ತಾನೆ. ಇಲ್ಲಿ ವಸ್ತು ಅರ್ಥಾತ್ ಶುದ್ಧಾತ್ಮ ಅಂಥೇಳನು ನಿಶ್ಚಯದ ಅಪೇಕ್ಷಾದಿಂದ ಹೇಳ್ಬೋದು. ಮತ್ತು ಪ್ರಾಪ್ತ ಸಂಯೋಗ ಭೂಮಿಕೆಗೆ ಅನುಸಾರವಾಗಿ ಗೃಹಸ್ಥ ಇದ್ದ 4ನೇ 5ನೇ ಗುಣಸ್ಥಾನಾವರ್ತಿ ಅಂತಂದ್ರೆ ಅವನಿಗೆ ಅದೆಷ್ಟೋ ಉಪಯೋಗಿ ವಸ್ತುಗಳದ್ದ ಸಂಯೋಗ ಇರ್ತಿದೆ, ಅವಶ್ಯಕತೆಯೂ ಇರ್ತಿದೆ. ಉಳಿದ ಮಿಥ್ಯಾದೃಷ್ಟಿ ಜೀವರುಗಳ ಹಾಗೇನ ತನಗೆ ಅವಶ್ಯಕವಿರುವಂಥ ಅಥವಾ ಪುಣ್ಯದಿಂದ ಲಭಿಸಿರುವಂಥ ಸಾಮಗ್ರಿಗಳನ್ನು ಇಟ್ಕೊಂಡಿರ್ತಾನೇನೋ, ರಕ್ಷಣೆನೂ ಮಾಡ್ತಾ ಇರ್ತಾನೆ. ಮತ್ತು ಅವುಗಳನ್ನು ಯಾರೂ ಕದ್ದುಕೊಂಡು ಹೋಗಬಾರ್ದು, ಕಸಿದುಕೊಂಡು ಹೋಗಬಾರ್ದು, ಆ ಪ್ರಕಾರ ಸಾವಧಾನನೂ ಇರ್ತಾನೆ. ಪ್ರವಾಸ ಹೋಗೋ ವೇಳೆದೊಳಗೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ತಾನೋ ಅಥವಾ ಇಲ್ಲ, ದುಡ್ಡ ಅಥವಾ ತನ್ನ ಏನು ಉಪಯೋಗಿ ವಸ್ತು ಅದವು ಇಟ್ಕೊಳ್ತಾನೆ. ಯಾರಾದರೂ ಬಂದರೂ ತಮ್ಮ ಸಾಮಾನುಗಳನ್ನು ಹುಡುಕ್ತಾ ಇದ್ರು ಅಂತಂದ್ರೆ ತನ್ನ ಸಾಮಾನದ ಕಡೆ ಇವನಿಗೆ ಲಕ್ಷ್ಯನೂ ಇರ್ತಿದ್ದಾರೆ. ಅಂದ್ರೆ ಇದರ ಅರ್ಥ ನನ್ನ ವಸ್ತುವನ್ನು ಯಾರು ಕೊಂಡೊಯ್ಯಬಾರದು, ತಗೊಂಡು ಹೋಗಬಾರ್ದು, ಕದ್ದುಕೊಂಡು ಹೋಗಬಾರ್ದು ಅನ್ನೋದರ ಕಾಳಜಿ, ಆ ಪ್ರಕಾರದ ಪ್ರಯತ್ನ ಇರ್ತಿದೆ. ಆದರೂ ಕೂಡ ಆ ವಸ್ತುಗಳ ಸ್ವತಂತ್ರತೆಯನ್ನು ಅವ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ಆ ವಸ್ತುಗಳ ಸ್ವತಂತ್ರತೆಯನ್ನು ತಿಳಿದುಕೊಂಡಿರುವುದರಿಂದಲೇ ಒಂದು ವೇಳೆ ಕರ್ಮವಶಾತ್ ಅಂದರೆ ಆಕಸ್ಮಿಕವಾಗಿ ಅಂದರೆ ಕಳ್ಕೊಂಡ್ರೂ ಕೂಡ, ವಸ್ತುವನ್ನು ಕಳ್ಕೊಂಡ್ರೂ ಕೂಡ, ಬೆಲೆ ಬಾಳುವಂಥ ವಸ್ತುವನ್ನು ಕಳ್ಕೊಂಡ್ರೂ ಕೂಡ ಅವನಿಗೆ ಮಿಥ್ಯಾದೃಷ್ಟಿ ಜೀವರುಗಳಿಗೆ ಆಗುವಂತಹ ಆಕುಲತೆ ಆಗುವುದಿಲ್ಲ. ಅದಕ್ಕೆ ಸಂಬಂಧಿಸಿದ ಹಾಗೆ ಅವನು ಏನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಾನೆ. ಅದನ್ನು ಮರಳಿ ಪಡೆಯುವ ಸಲುವಾಗಿ ಏನೇನು ಲೋಕದೊಳಗೆ ಪ್ರಚಲಿತ ಅದಾವಲ್ಲ ಅವೆಲ್ಲವುಗಳನ್ನು ಮಾಡುತ್ತಾನೆ. ಆದ್ರೂ ಕೂಡ ಮಿಥ್ಯಾದೃಷ್ಟಿ ಜೀವನಿಗೆ ಆಗುವಂಥ ಆಕುಲತೆ ಅರ್ಥಾತ್ ವಿಪರೀತ ಮನ್ನಣೆ ಮತ್ತು ಅನಂತಾನುಬಂಧಿಗೆ ಸಂಬಂಧಿಸಿದ ಹಾಗೆ ಮಲಿನ ಪರಿಣಾಮ ಅವನಿಗೆ ಆಗುವುದಿಲ್ಲ. 5ನೇ ಗುಣಸ್ಥಾನಾವರ್ತಿ ಇದ್ದ ಅಂತಂದ್ರೆ ಮಿಥ್ಯಾತ್ವ, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣಕ್ಕೆ ಸಂಬಂಧಿಸಿದ ಹಾಗೆ ಮಲಿನ ಭಾವಗಳ ಅವನಿಗೆ ಆಗುವುದಿಲ್ಲ. ಮುನಿ ಅವಸ್ಥೆಯೊಳಗೆ ಕೂಡ ಅವಶ್ಯಕ ಇದೆಯಲ್ಲ,
ಅಹಿಂಸೆಯ ಪಾಲನೆಯ ನಿಮಿತ್ತ ರೂಪದ ಪಿಂಚಿ. ಕಾಡಿನೊಳಗೆ ಯಾವನೋ ದನ ಕಾಯುವ ಮಕ್ಕಳ ಪಿಂಚಿ ಇಟ್ಟು ಮುನಿರಾಜರ ತಪಸ್ಸಿಗೆ ಕೂತಿರ್ತಾರೆ. ಆ ವೇಳೆದೊಳಗೆ ಯಾರೋ ತಗೊಂಡು ಹೋದ್ರ ಅವರಿಗೂ ಆಕುಲತೆ ಆಗ್ತಿದ್ದೇನೆ. ಆದರೆ ಸಂಜ್ವಲನಕ್ಕೆ ಸಂಬಂಧಿಸಿದ ಆಕುಲತೆ ಮಾತ್ರ ಆಗ್ತಿದೆ. ಉಳಿದ 3 ಕಷಾಯ ಚೌಕಡಿಗಳ ಬಂಧ ಆಗುವ ರೂಪದ ಅಶುದ್ಧ ಭಾವ ಅವರಿಗೆ ಆಗುವುದಿಲ್ಲ. ಭೂಮಿಕೆಗೆ ಅನುಸಾರವಾಗಿ ತಿಳ್ಕೊಳ್ಳೋದು ಅವಶ್ಯಕ ಇದೆ. ಸಮ್ಯಕ್ ದೃಷ್ಟಿ ಇದ್ದಾನೆ, ಮತ್ತೆ ಆಕುಲ ವ್ಯಾಕುಲ ಆಗ್ತಾ ಇದ್ದಾನೆ. ತನ್ನ ವಸ್ತು ಅಲ್ಲ, ರಾಮನ ವಸ್ತು ಸೀತೆ ಅಪಹರಣ ಆಯಿತು. ಆ ವೇಳೆದೊಳಗ ರಾಮನ ವಸ್ತು ಲಕ್ಷ್ಮಣ ಅದು ಯಾವುದೋ ಆಘಾತದಿಂದ ಪ್ರಜ್ಞಾಹೀನ ಆಗ್ತಾನೆ. ಆ ವೇಳೆದೊಳಗೆ ರಾಮ ಆಕುಲ ವ್ಯಾಕುಲ ಅದು ಅಥವಾ ಇಲ್ಲ. ಮೊನ್ನೆನ ಕಥನ ಬಂದದ್ದಿತ್ತಲ್ಲ ವಾಚನದೊಳಗ. ಗಿಡ ಬಳ್ಳಿ ವೃಕ್ಷ ಮೊದಲಾದವುಗಳನ್ನ ಕೇಳ್ತಾನೆ, ಅಷ್ಟು ಹುತ್ಸರ ಹಾಗೆ ವರ್ತಿಸ್ತಾನೆ. ಆದ್ರೂ ಕೂಡ ಅವನ ಆಂತರ್ಯದೊಳಗ ಮಿಥ್ಯಾದೃಷ್ಟಿ ಜೀವನಿಗೆ ಇರುವಂಥ ದುಃಖ ಮತ್ತು ವಿಪರೀತ ಭಾವಗಳ ವರ್ತಿಸುವುದಿಲ್ಲ. ಅವಂತೂ ತದ್ಭವ ಮೋಕ್ಷಗಾಮಿ ಇರ್ತಾರೆ. ಇನ್ನು ಬೇರೆ ಯಾವನೋ ಸಮ್ಯಕ್ ದೃಷ್ಟಿ ಜೀವನಿಗೆ ಅಂಥದ್ದೆಲ್ಲ ಆದ್ರೆ ಅದಕ್ಕಿಂತ ವಿಚಿತ್ರ ಚೇಷ್ಟೆ ಮಾಡಬಹುದ್ರಿ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದ, ತದ್ಭವ ಮೋಕ್ಷಗಾಮಿ ಇದ್ದ. ಇನ್ಯಾವನು ಸಾಮಾನ್ಯ ಸಮ್ಯಕ್ ದೃಷ್ಟಿ ಇದ್ರೆ ಅದಕ್ಕಿಂತ ವಿಚಿತ್ರ ಚೇಷ್ಟೆ ಮಾಡಬಹುದು. ಆದರೂ ಕೂಡ ಶ್ರದ್ಧಾ ಸಾಪೇಕ್ಷ ಅವನಿಗೆ ಆ ವಿಚಿತ್ರ ಚೇಷ್ಟೆಯಿಂದ ಅನಂತ ಸಂಸಾರದ ಬಂಧ ಆಗುವುದಿಲ್ಲ. ಈ ಅಂತರಂಗದ ಶ್ರದ್ಧಾ ಮತ್ತು ಮಲಿನ ಪರಿಣಾಮದ ಜೊತೆಗೆ ಇರುವಂಥ ವರ್ತಮಾನ ಜ್ಞಾನದ ಏಕತ್ವ, ಇವುಗಳ ಸ್ವರೂಪ ತಿಳಿದು ಬರೋದ ನಿಜವಾಗಿ ಕಷ್ಟದ ಮಾತು ಇದೆ. ಧರ್ಮದ ಸ್ವರೂಪ ಯಾವುದೇ ರೂಪದಿಂದ, ಯಾವುದೇ ಅಂಗದ ಸ್ವರೂಪ, ಧರ್ಮದ ಯಾವುದೇ ಅಂಗದ ಸ್ವರೂಪ ಯಥಾರ್ಥವಾಗಿ ಮಿಥ್ಯಾದೃಷ್ಟಿಗೆ ತಿಳಿದು ಬರೋದು ಕಷ್ಟದ ಮಾತು ಇದೆ. ಆದ್ರೂ ಕೂಡ ಮಿಥ್ಯಾತ್ವ ಏನು ಅದನ್ನು ತಿಳ್ಕೊಳ್ಳುವ ಸಲುವಾಗಿ ಜೀವನಿಗೆ ಬಾಧೆ ಮಾಡುವುದಿಲ್ಲ. ಜೀವ ಒಂದು ವೇಳೆ ಜ್ಞಾನದ ಸೂಕ್ಷ್ಮತೆಯಿಂದ, ಜ್ಞಾನದ ಕ್ಷಯೋಕ್ಷಮದಿಂದ ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ತಿಳ್ಕೊಂಡ ನಂತರ ಮಿಥ್ಯಾತ್ವದ ಛೇದ ಆಗುವ ಹಾಗೆ ಅವನ ಪ್ರವೃತ್ತಿ ಆಗೋದ ಕಠಿಣ ಇದೆ. ಅಂದ್ರೆ ನಮ್ಮ ಮಾತೇನು ಹೇಳ್ತು, ಮಿಥ್ಯಾತ್ವ ಅವಸ್ಥೆಯಲ್ಲಿ ಧರ್ಮದ ಸ್ವರೂಪ ತಿಳಿದು ಬರುವುದು ಕಠಿಣ. ಒಂದು ವಿಷಯ ಆಯಿತು. ಎರಡನೇದ್ದು, ಒಂದು ವೇಳೆ ಜ್ಞಾನದ ಕ್ಷಯೋಕ್ಷಮದಿಂದ, ಜ್ಞಾನದ ವಿಶೇಷ ಏಕಾಗ್ರತೆಯಿಂದ ತಿಳಿದು ಬಂದ್ರೂ ಕೂಡ ಆ ಜೀವ ಮಿಥ್ಯಾತ್ವದ ಛೇದ ಮಾಡುವುದು ಕಠಿಣ. ಹೀಗಾಗಿ ಜೀವನಿಗೆ ಮೊದಲ ಜಿನವಾಣಿಯ ಅಥವಾ ಆತ್ಮಸ್ವರೂಪದ ಪರಿಚಯದಲ್ಲಿ ನಿಮಿತ್ತವಾಗುವಂಥ ಸಂಯೋಗಗಳ ಪ್ರಾಪ್ತಿಯೇ ದುರ್ಲಭ ಇದೆ. ಅದರ ನಂತರ ಅವನಿಗೆ ಆ ಸಂಯೋಗದ ಪ್ರಾಪ್ತಿಯಾದರೂ ಕೂಡ ಆ ವಿಷಯದ ಕಡೆಗೆ ಗಮನ ಹೋಗೋದ ಕಠಿಣ ಇದೆ. ಇವೆಲ್ಲ ಸುಲಭ ತಿಳಿದು ಬರ್ತಾವಲ್ಲ. ದಾನ ಮಾಡೋದ, ಗ್ರಂಥ ಕೊಳ್ಳೋದ, ಗ್ರಂಥದ ಅಭ್ಯಾಸ ಮಾಡೋದ, ಕಂಠಸ್ಥ ಮಾಡೋದ, ಇವೆಲ್ಲ ತಿಳಿದು ಬರ್ತಾವ್ರಿ. ಅದರ ಮೂಲ ವಿಷಯ ಏನಿದೆಯಲ್ಲ, ದೇವಶಾಸ್ತ್ರ ಗುರುವಿನ ಸಂಯೋಗ ಆದ ನಂತರ ತನ್ನ ಪ್ರಯೋಜನದ ವಿಷಯ ಯಾವುದು ಇದೆಯಲ್ಲ, ಅಂತಃ ತತ್ವದ ಕಡೆಗೆ ರುಚಿ ಉತ್ಪನ್ನ ಆಗುವುದು ಕಠಿಣ. ರುಚಿ ಉತ್ಪನ್ನ ಆದ ನಂತರ ಕೂಡ ಮಿಥ್ಯಾತ್ವದ ಛೇದದವರೆಗೆ ಅಭ್ಯಾಸ ಮಾಡುವ ಅವಕಾಶ ಸಿಗುವುದು ಕಠಿಣ. ಬಿಟ್ಟು ಹೋಗ್ಬೋದು. ಏನೋ ಅಂಥದ್ದೊಂದು ಪ್ರಸಂಗ ಒದಗಿ ಬಂದು ಜಿನವಾಣಿಯಿಂದ ಅಥವಾ ಆ ಅಭ್ಯಾಸ ರುಚಿ ಯಾವುದರ ಕಡೆಗೆ ಆಗಿದೆಯಲ್ಲ ಅದರ ಅಭ್ಯಾಸ ಮಾಡುವಂಥ ಯಾವ ಸಂಯೋಗ ಇದೆ, ನಿಮಿತ್ತಿದೆ, ಅದು ದೂರ ಆಗಿ ಹೋಗುತ್ತೆ.
ದೂರ ಯಾವ ರೀತಿಯಿಂದ ಆಗಬಹುದು? ದೂರ ಜೀವನೋಪಾಯದ ರೀತಿಯಿಂದ ಆಗಬಹುದು, ಶಾರೀರಿಕ ವಿಕೃತಿಯ ರೂಪದಿಂದ ಆಗಬಹುದು, ಕೊನೆಗೆ ಆಯುವಿನ ಪೂರ್ಣತೆಯ ರೂಪದಿಂದ ಆಗಬಹುದು. ಹೀಗಾಗಿ ಈ ಜೀವ ಸಂಸಾರ ರಾಶಿಯಿಂದ ಹೊರಗೆ ಬರೋದ ಅರ್ಥಾತ್ ಮಿಥ್ಯಾತ್ವದ ಛೇದ ಮಾಡೋದ ಅನಂತ ಕಾಲದೊಳಗೆ ಕಠಿಣ ಆಗಿ ಹೋಗಿದೆ. ಎಷ್ಟೆಷ್ಟು ಕಾರಣಗಳನ್ನು ಉಲ್ಲಂಘನೆ ಮಾಡಬೇಕಾಗುತ್ತಾರೆ. ಇಷ್ಟ ಕಠಿಣತೆಯಿಂದ ಪ್ರಾಪ್ತವಾದಂಥ ಯಾವ ಸಮ್ಯಕ್ ದರ್ಶನ ಇದೆಯೋ, ಯಾವ ಧರ್ಮ ಇದೆಯೋ, ಯಾವ ಸುಖದ ಮಾರ್ಗ ಇದೆಯೋ, ಯಾವ ಮೋಕ್ಷದ ಮಾರ್ಗ ಇದೆಯೋ, ಆ ಮಾರ್ಗದ ಉಪಲಬ್ಧಿ ನಿಶ್ಚಯದಿಂದ ಅರ್ಥಾತ್ ಶುದ್ಧಾತ್ಮನ ಅಂತಃತತ್ವದ ಪ್ರತ್ಯಕ್ಷ ಅನುಭೂತಿಯಿಂದ ಆ ಮಾರ್ಗದ ಉಪಲಬ್ಧಿ ಆಯಿತು ಅಂತಂದ್ರೆ 100ಕ್ಕೆ 100ರಷ್ಟು ಅದು ಬಿಟ್ಟು ಹೋಗೋದನ್ನೇ ಇಲ್ಲ. ತಿಳ್ಕೊಳ್ಳೋದು ಇಷ್ಟು ಕಠಿಣತೆಯಿಂದ ಪ್ರಾಪ್ತ ಆಗ್ತಿದೆ. ಅದು ಪ್ರಾಪ್ತ ಆಗುವುದರೊಳಗೆ ಬಹಳಷ್ಟು ವಿಘ್ನದವ್ರಿಗೆ ರುಚಿ ಕಡಿಮೆಯಾಗಿ ಹೋಗುವುದು. ಅರೇ ಮೂಲತಃ ಸಂಜ್ಞೆ ಪಂಚೇಂದ್ರಿಯ ಆಗಿ ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಸಂಯೋಗ ಲಭಿಸೋದ ಅನಂತ ಕಾಲದೊಳಗೆ ಕಠಿಣ ಇದೆ. ನಾವು ನಂಬಿದ್ರೆ ನಂಬಬಹುದು, ವಿಚಾರ ಮಾಡಿದ್ರೆ ಮಾಡಬಹುದು, ಮಾಡದೇ ಇದ್ರೂ ಯಾವ ಅಭ್ಯಂತರ ಇಲ್ಲ. ಕಠಿಣ ಇದೆ. ಅನಂತ ಕಾಲದೊಳಗೆ ಶಬ್ದದ ಮರ್ಮ ತಿಳಿದು ಬರೋದು ಅವಶ್ಯಕ ಇದೆ. ನಾನು ಯಾರ ಸಲುವಾಗಿ ಹೇಳ್ತಿಲ್ಲ, ತಾವು ಪುನರುಕ್ತಿ ಅಂಥೇಳಿ ಸ್ವೀಕಾರ ಮಾಡಬಾರ್ದು, ತಮ್ಮ ಸಲುವಾಗಿ ತಾವು ವಿಚಾರ ಮಾಡೋದಿದೆ. ಏನ ಅನಂತ ಕಾಲದೊಳಗೆ ಅರೇ ಏಕೇಂದ್ರಿಯದಲ್ಲಿ ಇರುವ ಕಾಲೆಷ್ಟು, ಇರುವ ಜೀವರಾಶಿ ಎಷ್ಟು ಹೇಳಿ. ಅಲ್ಲಿಂದ ನಾನು ಇಲ್ಲಿಯವರೆಗೆ ಬಂದಿದ್ದೇನಲ್ಲ, ಅಲ್ಲಿದ್ದೇನಲ್ಲ. ಕಾಲ ಎಷ್ಟ? ಅನಂತ. ಜೀವರಾಶಿ ಎಷ್ಟ? ಅನಂತ 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 ಸಂಖ್ಯೆ. ಅಲ್ಲೇ ಬಿದ್ದಿರುವಂಥ ಜೀವ ನಾನು ಅಲ್ಲಿಂದ ಬಂದೆನು. ಯಾರು ಬಂದೆನು? ಯಾರದೂ ಆಶ್ರಯದಿಂದಲ್ಲ, ಯಾರೂ ನನ್ನ ಮೇಲೆ ದಯೆ ಮಾಡುವುದರಿಂದಲ್ಲ, ನನಗೂ ನನ್ನ ಮೇಲೆ ದಯೆ ಮಾಡಬೇಕನ್ನುವಂಥ ವಿವೇಕ ಅಲ್ಲಿ ಇರಲಿಲ್ಲ. ಆದರೆ ನಾವು ಬಂದೆನು. ಹೇಗೆ ಬಂದೆನು? ಆಕಸ್ಮಿಕವಾಗಿ ಬಂದೆನು. ಕಾಕತಾಳೀಯ ನ್ಯಾಯದ ಹಾಗೆ ಅಂಥೇಳಿ ಆಗಮದೊಳಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದರ ಪ್ರತ್ಯಕ್ಷ ವಿಚಾರ ಮಾಡೋದ ಎಷ್ಟು ಕಠಿಣ ಇದೆ. ಅಲ್ಲಿಂದ ಬಂದ ನಂತರ ಅಂತರ್ಮುಹೂರ್ತ ಕಾಲ ಕಳೀತಾ ಇದ್ದ ಹಾಗೆ ಮತ್ತಲ್ಲಿ ಹೋಗೋದು ಸುಲಭ ಇದೆ. ಹಾಗಾದ್ರೆ ಅಂಥದ್ದನ್ನೆಲ್ಲ ಪರಿಸ್ಥಿತಿಗಳನ್ನು ದಾಟಿ ಇಲ್ಲಿಯವರೆಗೆ ಬರೋದು. ಬರೀ ಇಲ್ಲಿಯವರೆಗೆ ಅಂತಂದ್ರೆ ಇವು ಪ್ರತಿಯೊಂದು ಹೇಗದವು? 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ, 5 ಇಂದ್ರಿಯ, ಸಂಜ್ಞೆ ಆದ ನಂತರ ಕೂಡ ಮನುಷ್ಯ ಭವ ಸಿಗೋದು ಕಠಿಣ ಇದೆ. ಸಮ್ಯಕ್ ದರ್ಶನದ ಸಲುವಾಗಿ ಮನುಷ್ಯ ಭವ ಬೇಕಿಲ್ಲ, ಆದರೆ ಸಿಗೋದು ಕಠಿಣ ಇದೆ. ಅರ್ಥಾತ್ ನಮಗೆ ಸಿಕ್ಕಿದೆ. ಮುಂದೆ ಸಿಕ್ಕ ನಂತರ ಎಂಥದೋ ಪಾಪಮಯ ಹಿಂಸಾಮಯ ಜೀವನೋಪಾಯ ನಡೆಸುವಂಥ ಪರಂಪರೆಯೊಳಗಿಲ್ಲಲ್ಲ. ಅಂಥ ಪರಂಪರೆಯೊಳಗಿಲ್ಲ. ಮೊದಲನೇ ಮಾತು. 2ನೇ ಮಾತ, ದಿನನಿತ್ಯವೂ ಆ ತ್ರಿಲೋಕ ಪೂಜ್ಯ ಪ್ರಭುವಿನ ದರ್ಶನದ ಯೋಗ, ಅವರ ವಾಣಿಯ ಶ್ರವಣದ ಯೋಗ ಸಿಕ್ಕಿದ್ದ ಇದೆ. ನೋಡ್ರಿ, ತಿಳ್ಕೊಳ್ಳೋದ ಇದು ಸಿಕ್ಕಿದೆ ಅಲ್ಲ, ಇದ ನಮ್ಮ ಲಾಭಕ್ಕನೂ ಕಾರಣ ಆಗ್ಬೋದು. ಪ್ರಯೋಜನಭೂತ ಯಾವ ಮಾತು ನಮ್ದು ಪ್ರಯೋಜನಭೂತ ಅರ್ಥಾತ್ ಅನಾದಿ ಕಾಲದಿಂದ ಆಗಿಲ್ಲವೋ ಆ ಕಾರ್ಯ ಆಗುವುದಕ್ಕನೂ ಉಪಯೋಗ ಆಗಬಹುದು. ಇಲ್ಲದೆ ಹೋದರೆ ಇದರ ವಿರುದ್ಧವಾಗಿ
ಅನಂತ ಕಾಲದವರೆಗೆ ಇದು ಸಿಕ್ಕೋದಿಲ್ಲ. ಇದಕ್ಕೂ ಉಪಯೋಗ ಆಗಬಹುದು. ತಿಳಿತಾ ಇದೆ ಅಂದರೆ ಉಪಯೋಗ ಎರಡಕ್ಕೂ ಆಗಬಹುದು. ನಾವು ಹೇಗೆ ಮಾಡಿಕೊಳ್ತೇವೆಯೋ ಹಾಗೆ ಮಾಡಿಕೊಳ್ತೇವೆ ಹಾಗೆ, ಅರ್ಥಾತ್ ಈಗ ನಮಗೆ ಯಾವುದರದ ಪ್ರಾಪ್ತಿಯಾಗಿದೆಯೋ ಅದರ ಮೂಲಕ ನಾವು ಏನು ಮಾಡಬೇಕು, ಅದರ ಪ್ರಜ್ಞೆ ಇಲ್ಲದೆ ವರ್ತಿಸಿದೆವು ಅಂತಂದ್ರೆ ಅನಂತ ಕಾಲದ ಸಲುವಾಗಿ ಇದನ್ನು ಕಳ್ಕೊಳ್ಳುವಂಥ ಪ್ರಸಂಗ ಬರ್ತಿದೆ. ಬಹಳಷ್ಟು ಬಾರಿ ಹೇಳಿದ್ದಿದೆ, ಆದರೆ ಇದು ಹೇಳಿ ಕೇಳುವ ಮಾತಲ್ಲ, ವಿಚಾರ ಮಾಡುವಂಥ ಗಂಭೀರ ವಿಷಯ ಇದೆ. ಇಲ್ಲಿ ಸಮ್ಯಕ್ ದರ್ಶನ ಇಷ್ಟೆಲ್ಲ ಕಠಿಣತೆಯಿಂದ ಪ್ರಾಪ್ತ ಆಗ್ತಿದೆ. ರುಚಿ ನಿರ್ಮಾಣ ಆದ್ರೂ ಕೂಡ ಸಂಸಾರದೊಳಗೆ ಸಮಯ ಸಿಕ್ಕೋದು ಕಠಿಣ ಇದೆ. ದೇಹದ ಅನುಕೂಲತೆ ಇರೋದು ಕಠಿಣ ಇದೆ. ಚಂದ್ರಕಾಂತ ಭಾಯಿ ಯೋಚನೆ ಮಾಡ್ರಿ, ನಡೆದಿದೆ. ಆದರೆ ನಡೆದದ್ರೊಳಗ ಯಾವ ವಿಶೇಷತೆ ಉದ್ಭವ ಆಗ್ತಾ ಇಲ್ಲಂದ್ರೆ ಆ ನಡೆಯುವಿಕೆ ಆ ಅನಂತ ಸಂಸಾರಕ್ಕನ ಕಾರಣ ಆಗಬಹುದೇನ, ಇದು ಭಯ ಇರಬೇಕ್ರಿ ನಮ್ಮಲ್ಲಿ. ರುಚಿ ಉತ್ಪನ್ನ ಆಗೋದು ಕಠಿಣ, ತಿಳಿಯೋದು ಕಠಿಣ. ತಿಳಿದ ನಂತರ ಆ ದಿಕ್ಕಿನಿಂದ ಉದ್ಯಮ ಮಾಡೋದು ಕಠಿಣ. ಆ ಉದ್ಯಮದೊಳಗ ನಮಗೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಸಮಯ ಸಿಕ್ಕೋದು ಕಠಿಣ. ಅಷ್ಟೆಲ್ಲ ಆದ ನಂತರ ಪ್ರತ್ಯಕ್ಷ ಅನುಭವ ಆಗೋದ ಇನ್ನೂ ಕಠಿಣ. ಇದು ಇದ್ದಕ್ಕಿದ್ದ ಹಾಗೆ ಒಂದು ಸಮಯದೊಳಗ ಪೂರ್ಣ ಆಗಿ ಹೋಗ್ತಿದೆ. ಯಾವುದೇ ಪ್ರಕಾರದ ಪೂರ್ವ ಸಂಕೇತ ಇಲ್ಲದನ ಪೂರ್ಣ ಆಗಿ ಹೋಗ್ತಿದೆ. ಏನೂ ಈ ಮಾತಿನ ಗಾಂಭೀರ್ಯನ ನಮಗೆ ಬರ್ತಾ ಇಲ್ಲ. ಒಂದೇ ಒಂದು ಸಮಯದೊಳಗೆ ಇದ್ದಕ್ಕಿದ್ದ ಹಾಗೆ ಪೂರ್ಣ ಆಗಿ ಹೋಗ್ತಿದೆ. ಪೂರ್ಣ ಎಷ್ಟು ಕಾಲದವರೆಗೆ ಆಗ್ತಿದೆ ಅನ್ನೋದರ ಸರ್ವಜ್ಞ ಗಮ್ಯ ವಿಷಯ. ಆದರೆ ಈ ಪೂರ್ಣತೆ ಏನಿದೆ, ನನ್ನ ಪರಿಪೂರ್ಣ ಸ್ವರೂಪದ ಪ್ರಕಟತೆಗೆ ಬೀಜ ರೂಪ ಆಗುವ ಹಾಗೆ ಮಾಡಿಕೊಳ್ಳೋದ, ಇದನ್ನು ನನ್ನ ಕೈಯೊಳಗೆ ಸ್ವಲ್ಪ ಸಮಯದವರೆಗೆ ಅವಕಾಶ ಸಿಕ್ಕಂತೆ. ಏನು ಮಾಡಬೇಕು ಅದ ನಮಗೆ ಬಿಟ್ಟಿದ್ದ ವಿಷಯ. ಇಷ್ಟೆಲ್ಲ ಕಠಿಣತೆಯಿಂದ ಪ್ರಾಪ್ತವಾದಂಥ ಮೋಕ್ಷ ಮಾರ್ಗ, ಸಮ್ಯಕ್ ದರ್ಶನ, ಅದು ಬಿಟ್ಟು ಹೋಗೋದಂತೂ ಸಾಧ್ಯನೇ ಇಲ್ಲ. 100ಕ್ಕೆ 100ರಷ್ಟು. ಅವನಿಗೆ ಪೂರ ಅದೆಲ್ಲ ಪರಿಶ್ರಮಗಳದ್ದ, ಅದೆಲ್ಲ ಕಠಿಣತೆದ್ದ, ಮಧ್ಯದಲ್ಲಿ ಬರುವಂಥ ವಿಘ್ನಗಳದ್ದ ಪೂರ ಅನುಭೂತಿ ಇದೆಲ್ಲ. ಹೀಗಿದ್ದ ನಂತರ ಸಂಸಾರ अनगिनत जन्मों में अनंत कल्पों में ಕಲ್ಪಗಳೇ ಹೋಗ್ತಾವ್ರಿ. ಅದೇ ಮಾತ್ರ ಪದ್ಮನಂದಿ ಆಚಾರ್ಯ ಹೇಳಿದ್ರಲ್ಲ, ಅಸಂಖ್ಯ ಕಲ್ಪ ಕಾಲಗಳು ಕಳೆದು ಹೋದ ನಂತರ ಎಂದಾದರೂ ಒಮ್ಮೆ ದೊರಕುವಂಥ ಮನುಷ್ಯ ಭವವು 4 ಕಾರಣಗಳಿಂದ ನಿರರ್ಥಕವಾಗಿ. ಆ 4 ಕಾರಣಗಳಲ್ಲಿ ಯಾವುದಾದ್ರೂ ಕಾರಣ ನನ್ನಲ್ಲಿ ಇದೆಯನ? ಅರೆ, ವಿಷಯ ಕಷಾಯದ ತೀವ್ರತೆಯೂ ಇದೆಯೋ ಅಥವಾ ಇಲ್ಲ ವಿಚಾರ ಮಾಡೋದು. ಅರೆ, ಕಷಾಯ ನಿನ್ನೆ ಹೇಳಿತ್ತಲ್ಲ, ಆ ಪ್ರಕಾರ ಮಂದಾಗೋದು ಯಾವುದೂ ಗುರುತಾಗೋದಿಲ್ಲ. ರಸನೇಂದ್ರಿಯದ ಮಾತು ಹೇಳಿದ್ದ, ಕ್ಷಾರ ರಸದ ಮಾತು ವಿಶೇಷವಾಗಿ ಚರ್ಚೆ ಮಾಡಿದ್ದ ಇತ್ತು. ಧರ್ಮ ಇದ್ದಕ್ಕಿದ್ದ ಹಾಗೆ ಇದನ್ನಿಲ್ಲಿಟ್ಟು ಇದನ್ನು ತಗೊಂಡ ಹಾಗೆ ಇಲ್ಲ ಇನ್ನೊಂದನ್ನು. ಅದಕ್ಕೆ ಅದರ ಗಂಭೀರತೆಯ ಲಕ್ಷ್ಯದೊಳಗೆ ಬರಬೇಕು. ಒಂದು ಸಲ ಆತ್ಮನ ಅನುಭೂತಿ ಆಯಿತೋ ಅಂತಂದ್ರೆ ಆ ಜೀವನಿಗೆ ಪುನಃ ಎಂದೂ
ಆ ಅಶುದ್ಧ ಅಥವಾ ವಿಪರೀತ ಮನ್ನಣೆಯೊಳಗೆ ಹೊರಟು ಹೋಗುವಂಥ ಅಶುದ್ಧ ಪರಿಣಾಮ ಇರುವೆಳೆದೊಳಗೂ ಕೂಡ ಅಶುದ್ಧ ಪರಿಣಾಮದ ಜೊತೆಗೆ ಏಕರೂಪ ಆಗುವಂಥ ಪ್ರಸಂಗ ಅವನ ಪರಿಣಾಮದೊಳಗೆ, ಅವನ ಶ್ರದ್ಧೆಯೊಳಗೆ, ಅವನ ಜ್ಞಾನದೊಳಗೆ ಎಂದೂ ಬರೋ ಸಾಧ್ಯವಿಲ್ಲ ಅಂಥೇಳಿ ನಿನ್ನೆ ರಾಮನ ಚೇಷ್ಟೆ ಅಥವಾ ಆ ಲಕ್ಷ್ಮಣನ ಕುರಿತಾಗಿ ಮರಳಿ ಅಯೋಧ್ಯೆಗೆ ಹೋದ ನಂತರ ನಾ ಕೌಸಲ್ಯ ಮಾತೆಗೆ ಏನು ಉತ್ತರ ಕೊಡಲೆ, ಇದು ಜನರಿಗೆ ತಿಳಿಯುವ ಹಾಗೆ ಆಚಾರ್ಯರ ರಚನೆ ಮಾಡಿದಾರೋ ಅಥವಾ ಅವನಲ್ಲೇ ಆ ಪ್ರಕಾರದ ಭಾವ ಇತ್ತರೆ ಇತ್ತು ಅರೆ ಸಮ್ಯಕ್ ದರ್ಶನ ಆದ ನಂತರ ಕೂಡ ಇಷ್ಟೆಲ್ಲ ಆಗತಿದೆ. ಆದರೆ ಅಷ್ಟೆಲ್ಲ ಆಗೋದು ಬಾಹ್ಯ ದೃಷ್ಟಿಗೆ ಕಂಡು ಬಂದ್ರೂ ಕೂಡ ಆಂತರ್ಯದೊಳಗ ಇತರರಿಗೆ ಕಂಡು ಬಾರದೇ ಇರುವಂಥ ಕಾರ್ಯ ಕೂಡ ಅಲ್ಲಿ ನಡೆದಿರ್ತದೆ. ಅದನ್ನ ಆಚಾರ್ಯ ದೇವರು ಹೇಳೋರದಾರ್ರಿ. ನಿನ್ನ ಹಾಗೆ ಅವನು ಮಾಡ್ತಿದ್ದ, ಇದು ಹೇಳುವುದಲ್ಲ. ಅವನು ನನ್ನ ಹಾಗೇನ ಮಾಡ್ತಾ ಇದ್ದಾನೆ ಅಂಥೇಳಿ ಕಂಡು ಬಂದ್ರೂ ಅವನ ಒಳಗೆ ಬೇರೆ ಇತ್ತ. ಅದರಿಂದ ವಿರುದ್ಧವಾದಂಥ ಪರಿಣತಿ, ಅದರಿಂದ ವಿರುದ್ಧವಾದಂಥ ಪರಿಣತಿಗೆ ಆಧಾರವಾದಂಥ ಆನಂದ ಸ್ವರೂಪಿ ಆತ್ಮನ ಪ್ರತ್ಯಕ್ಷ ಸ್ವೀಕೃತಿ ಅವನಲ್ಲೇ ಇತ್ತು. ಅವನು ಕೂಡ ನಮ್ಮ ಹಾಗೇನ ಮಾಡಿದಾನಲ್ಲ ಅಂಥೇಳಿ ನೀನು ಅಂತರ ಪ್ರಯತ್ನದಿಂದ ಪ್ರಮಾದಿ ಆಗಬೇಡ. ಇದರ ಸಲುವಾಗಿ ಹೇಳಿದಾರ್ರಿ ಅವರ. ನಮ್ಮ ಹಾಗೇನ ಮಾಡಿದಲ್ಲ ಅವನು. ಸೀತೆಯ ವಿಯೋಗ ಅಪಹರಣ ಆದ ನಂತರ ಹಾಗೆಲ್ಲ ಚೇಷ್ಟೆ ಮಾಡಿದ, ನಾವು ಹಾಗೇನೆ ಮಾಡುವುದಿಲ್ಲ. ಲಕ್ಷ್ಮಣ ಮೃತ ಸತ್ತು ಹೋದ ನಂತರ ಶವವನ್ನು ಹೊತ್ತು ತಿರುಗಿದ, ಅಷ್ಟು ಮೋಹಂತೂ ನಮಗಿರುವುದಿಲ್ಲ. ನೀ ಆ ಪ್ರಕಾರ ವಿಚಾರ ಮಾಡಬೇಡಪ್ಪ. ಅಷ್ಟೆಲ್ಲ ಇರುವೆಳೆದೊಳಗೂ ಕೂಡ ಅವನ ಅಂತರಂಗದ ಪರಿಣತಿ ಏನಿತ್ತಲ್ಲ, ಆ ಪರಿಣತಿಯನ್ನು ತಿಳ್ಕೊಳ್ಳುವಂಥ ಉದ್ಯಮ ಮಾಡು. ಮತ್ತು ಈ ಕಡೆ ಇರುವಂಥ ರುಚಿಯನ್ನು, ನಿರರ್ಥಕವಾದಂಥ ಭೋಗಾದಿಗಳ ಅಭಿಲಾಷೆಯನ್ನು ಬಿಟ್ಟುಕೊಡಪ್ಪ, ಕಷಾಯದ ಪೋಷಣೆಯನ್ನು ಬಿಟ್ಟುಕೊಡು ಅನ್ನುವ ಮಾತಿನ ಉಪದೇಶ ನಮ್ಮ ಸಲುವಾಗಿ ಆಚಾರ್ಯ ಅಂತರದ ಇದೆ. ಭರತ್ ಚಕ್ರವರ್ತಿಯ 6 ಖಂಡವನ್ನೆಲ್ಲ ಜಯಿಸುವ ಸಲುವಾಗಿ 60,000 ವರ್ಷಗಳವರೆಗೆ ಹೋದ ದಿಗ್ವಿಜಯದ ಸಲುವಾಗಿ. ಆದರೆ 60,000 ವರ್ಷಗಳವರೆಗೆ ಅವ ದಿಗ್ವಿಜಯಕ್ಕೆ ಹೋದರನು ಕೂಡ ಅಂತರಂಗದ ತತ್ವವನ್ನು ಒಂದೂ ಸಮಯ ಅವ ಅಲಕ್ಷ್ಯ ಮಾಡಲಿಲ್ಲ. ಈ ಮಾತನ್ನು ನಮಗೆ ತಿಳಿಸಿಕೊಡುವ ಸಲುವಾಗಿ ಸಂಪೂರ್ಣ ಭರತೇಶ ವೈಭವದ ರಚನೆಯಾಗಿದೆ. ನಮ್ಮ ಹಾಗೆ ಇದ್ದಲ್ಲ, ನಮ್ಮ ಹಾಗೆ ಇದ್ದ ಧರ್ಮ ಮಾಡಬಹುದು ಅನ್ನುವಂಥದ್ದ ಪ್ರಮಾದ ನಿನ್ನಲ್ಲೇ ತಲೆದೋರಬಾರ್ದು ಅಂಥೇಳಿ ಅವರ ಆ ವಿಸ್ತೃತವಾದಂಥ ಭರತೇಶ ವೈಭವದ ಕಥೆಯನ್ನು ರಚನೆ ಮಾಡಿದರು. ಮೂಲಗ್ರಾಹಿ ಆಗದೆ ಇದ್ದರ ಮೇಲಿಂದನ್ನು ನೋಡಿದ್ರೆ ಅದರಲ್ಲಿ ಹೊಸ ಚಿಗುರು ಬರ್ತಾವನು ಮತ್ತು ಕಾಲಾಂತರದಿಂದ ಒಣಗಿ ಹೋಗ್ತಾವನು. ಆದ್ರೆ ಅದಕ್ಕೆ ಆಧಾರ ಯಾವುದಿದೆ, ಮೂಲ, ಅದನ್ನು ನೋಡೋದು ಅವಶ್ಯಕ ಇದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ವಸ್ತುವನ್ನು ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು ನಿಶಂಕ, ವಸ್ತುವನ್ನು ಜೋಪಾನವಾಗಿ ಇರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಯಾರಾದರೂ ಕದ್ದುಕೊಂಡು ಹೋಗಬಹುದು ಎಂಬ ಅಗುಪ್ತಿ ಭಯದಿಂದ ರಹಿತನಿರುತ್ತಾನೆ. ಎಲ್ಲ ಪ್ರಕಾರದ ಕಾರ್ಯಗಳನ್ನು ಅವನು ಮಾಡ್ತಾನೆ. ಭೂಮಿಕೆಗೆ ಅನುಸಾರವಾಗಿ ವಸ್ತುಗಳ ರಕ್ಷಣೆ ಮಾಡ್ತಾನೆ. ಇಷ್ಟೆಲ್ಲ ಕಥನ ಯಾವುದು ಸಂಯೋಗಿ ವಸ್ತು ಇದೆಯೋ, ಉಪಯೋಗಿ ವಸ್ತು ಇದೆಯೋ ಅವುಗಳ ರಕ್ಷಣೆಯನ್ನು ಯಾವ ರೀತಿ ಅವನು ಮಾಡಿದರನೂ ಕೂಡ ಆಂತರ್ಯದೊಳಗ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗೆ ಸಂಬಂಧಿಸಿದ ಮಲಿನ ಪರಿಣಾಮ ಅಥವಾ ವಿಪರೀತ ಮನ್ನಣೆ ಅವನಲ್ಲೇ ಇರುವುದಿಲ್ಲ. ಈ ಮಾತನ್ನು ನಾವು ತಿಳ್ಕೊಳ್ಳೋದಿದೆ. ಎರಡನೆಯದಾಗಿ ಮೊದಲು ಹೇಳಿದ್ದಿತ್ತು ನಿಶ್ಚಯದಿಂದ ಸ್ವವಸ್ತುವನ್ನು ಕದ್ದುಕೊಂಡು ಹೋಗುವ ಭಯದ ಮಾತು ಹೇಳಿದ್ದಾರೆ. ಸ್ವವಸ್ತುವನ್ನು ಯಾರು ಕದ್ದುಕೊಂಡು ಹೋಗ್ತಾರೆ? ಆದ್ರೆ
ಒಂದು ಸಮಯದ ವಿಕಾರಿ ಭಾವದೊಳಗ ಸ್ವವಸ್ತುವಿನ ಅನುಭೂತಿ ಏನಿದೆ ಅದು ನಷ್ಟ ಆಗಿ ಹೋಗ್ತಿದ್ದೀರಿ, ಕಳೆದು ಹೋಗ್ತಿದ್ದೀರಿ. ತಿಳಿದು ಬರ್ತಾ ಇದೆಯೇನ? ಒಂದು ಸಮಯದ ವಿಕಾರಿ ಭಾವದೊಳಗೆ ಅರೆ ರೇ ಇದು ಬಹಳ ಮುಖ್ಯ ಮಾತಿದೆ. ಆ ಅನ್ಯ ವಸ್ತುವಿನ ರಕ್ಷಣೆ ಮಾಡಿಕೊಳ್ಳೋದ, ಅದರ ಸಲುವಾಗಿ ಪ್ರಯತ್ನ ಮಾಡೋದ, ಯಾರಾದರೂ ಅತಿಕ್ರಮಣ ಮಾಡಿದ್ರ, ಕಸಿದುಕೊಳ್ಳುವ ಪ್ರಯತ್ನ ಮಾಡಿದ್ರ ಅದಕ್ಕೆ ಕಾನೂನಿನ ಆಶ್ರಯ ತಗೊಂಡು ಏನು ಮಾಡಬೇಕೋ ಮಾಡೋದ, ಅದನ್ನೆಲ್ಲ ಹೊರಗಡೆ ಮಾಡ್ತಾನೆ. ಇದು ವ್ಯವಹಾರದ ಮಾತಾಯ್ತು, ಅನ್ಯ ವಸ್ತುಗಳಿಗೆ ಸಂಬಂಧಿಸಿದ ಮಾತಾಯ್ತು. ಇಲ್ಲಿ ಬರೇ ವಸ್ತುವನ್ನು ಅಂಥೇಳಿ ಹೇಳಿದ್ದಾರೆ, ಸಂಯೋಗಿ ವಸ್ತು ಅನ್ಲಿಲ್ಲ, ಶರೀರಕ್ಕೆ ಸಂಬಂಧಿಸಿದ ವಸ್ತು ಅನ್ಲಿಲ್ಲ, ಅಥವಾ ಆತ್ಮವಸ್ತು ಅನ್ಲಿಲ್ಲ. ಆತ್ಮವಸ್ತುವಿನ ಬಗ್ಗೆ ಮೂಲ ತಿಳ್ಕೊಳ್ಳೋದಿದೆ. ಆತ್ಮವಸ್ತುವಿನ ರಕ್ಷಣೆಯ ಭಯ, ಅದನ್ನು ಗುಪ್ತವಾಗಿರಿಸುವ ಅರೆರೆ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಯಾವಾಗ ಆಗ್ತಿದೆಯೋ ಆವಾಗ ಅವನಲ್ಲೇ ತ್ರಿಗುಪ್ತಿ ಗುಪ್ತತೆ ಇರ್ತಿದೆ. ತಿಳಿತೇನ್ರಿ? ತ್ರಿಗುಪ್ತಿ ಅರೆ ಅಗುಪ್ತಿ ಭಯ ಇಲ್ಲದೆ ಹೋದರೆ ತ್ರಿಗುಪ್ತಿ ಯಾವುದರ ಸಲುವಾಗಿದೆ? ಭಯ ಇಲ್ಲ ಅಂತಂದ್ರೆ ಸರ್ವಥಾನ ಭಯ ಇಲ್ಲ, ಹೀಗೆ ಮಾತಲ್ಲ. ಆದ್ರೆ ಭಯದಿಂದ ಯಾವ ಪ್ರಕಾರನ ಆಕುಲತೆ ವ್ಯಾಕುಲತೆ ಸಂಸಾರದ ಕಾರಣೀಭೂತವಾದಂಥ ಭಾವಗಳ ನಡೀತಾವೋ ಅದಿಲ್ಲ ಅವನಿಗೆ. ಹಾಗಾದರೆ ಏನಿದೆ? ಆ ಭಯದ ಕಾರಣ ಆ ವಸ್ತುವಿನ ರಕ್ಷಣೆ ಮಾಡುವಂಥ ಸಕಾರಾತ್ಮಕವಾದ ಪ್ರವೃತ್ತಿ ಇದೆ ಅಂಥೇಳಿನ ಯೋಗಿಂದು ದೇವಿ ಏನು ಹೇಳಿದರು? ಭವದ ಭೀತಿಯು ಯಾರಿಗಿದೆ, ಮೋಕ್ಷದ ಇಚ್ಛೆಯು ಯಾರಿಗಿದೆ, ಅವರ ಆತ್ಮನಿಗೆ ಬೋಧಿಸಲು ಚಿತ್ತದಿ ದೋಹವ ರಚಿಸಿ. ಅವರ ಆತ್ಮನಿಗೆ ಬೋಧಿಸಲು ಭಯ ಇದೇನಿಲ್ಲ. ಹಾಗಾದ್ರೆ ಯಾರಿಗೆ? ಭಾವಲಿಂಗಿ ಸಂತನಿಗೆ ಭಯ ಇರುವುದರಿಂದನ 3 ಗುಪ್ತಿ ಮತ್ತು 5 ಸಮಿತಿ ಅದಾವೆ. ವಚನ ಸಮಿತಿ, ಭಾಷಾ ಸಮಿತಿ ಅಂತಾರಲ್ಲ, ಸಮಿತಿ ಅರೆ ಸಮಿತಿ ಪೂರ್ವಕ ವಚನ ಮಾಡ್ತಾರೆ, ಸಮಿತಿ ಪೂರ್ವಕ ಗಮನ ಮಾಡ್ತಾರೆ, ಸಮಿತಿ ಪೂರ್ವಕ ಆದಾನ ನಿಕ್ಷೇಪಣೆ ಇದೆ. ಧರ್ಮ ಇದ್ದಕ್ಕಿದ್ದ ಹಾಗೆಯೇ ಜೀವದೊಳಗೆ ತಲೆದೋರುವುದೂ ಇಲ್ಲ, ಜೀವನನ್ನ ಮೋಕ್ಷ ಮಾರ್ಗದಲ್ಲಿ ಆಗಲಿ ಅಥವಾ ಸಾಕ್ಷಾತ್ ಮೋಕ್ಷದಲ್ಲಿ ಆಗಲಿ ಒಯ್ದು ಇರಿಸುವುದೂ ಇಲ್ಲ. ಬಹಳ ಸುಲಭವಾಗಿ ಹೇಳಿದರು ಧರ್ಮದ ಸ್ವರೂಪ, ತಿಳ್ಕೊಳ್ಳಲಿಕ್ಕೆ ಸುಲಭ ಇದೆ. ಆದರೆ ಪ್ರತ್ಯಕ್ಷ ಆ ಧರ್ಮವನ್ನು ತನ್ನಲ್ಲೇ ಅಂಗೀಕಾರ ಮಾಡುವ ಸಲುವಾಗಿ, ಧರ್ಮ ರೂಪತಾನ ಆಗುವ ಸಲುವಾಗಿ, ಧರ್ಮದ ಪರಿಪೂರ್ಣ ಫಲವನ್ನು ಪಡೆಯುವ ಸಲುವಾಗಿ ಜೀವದ ಸಾವಧಾನತೆ ಮತ್ತು ಜೀವನಿಗೆ ಬಹಳಷ್ಟು ಪ್ರಯತ್ನ ಮಾಡೋದು ಅವಶ್ಯಕ ಇದೆ. ಏನು ಹೇಳಿತು? ಅಗುಪ್ತಿ ವಸ್ತುವನ್ನು ಯಾರಾದರೂ ಕದ್ದುಕೊಂಡು ಹೋಗಬಹುದು. ವಸ್ತು ಯಾವುದ? ವಸ್ತು ಯಾವುದು? ಜ್ಞಾನ ದರ್ಶನ ಸ್ವರೂಪ ಪ್ರಗಟ ಏನಿದೆ ಅಲ್ಲ, ಅದು ವಸ್ತು. ಜ್ಞಾನ ದರ್ಶನಮಯ ತ್ರಿಕಾಲಿ ಯಾವ ಆತ್ಮ ಇದ್ದಾನೆ ಅದರ ಮಾತು ಹೇಳ್ತಾ ಇಲ್ಲ. ಜ್ಞಾನ ದರ್ಶನ ಯಾವುದು ಪ್ರಗಟ ಪರ್ಯಾಯ ಇದೆಯಲ್ಲ ಅದು ವಸ್ತು ಇದೆ. ಅದನ್ನು ಕದ್ದುಕೊಂಡು ಹೋಗೋ ಸಾಧ್ಯ ಇದೆಯೋ ಅಥವಾ ಇಲ್ಲ? ಇದೆ. ಯಾವುದರಿಂದ? ವಿಕಾರಿ ಭಾವದಿಂದ. ಅರೆ ಒಂದು ಸಮಯದ ವಿಕಾರಿ ಭಾವದೊಳಗ ಬರೇ ವರ್ತಮಾನದ ಜ್ಞಾನ ದರ್ಶನದಿಂದ ಆಗುವಂಥ ನಿರಾಕುಲತೆಯ ಅನುಭವ ಮಾತ್ರ ಬಿಟ್ಟು ಹೋಗುವುದಿಲ್ಲ. ಆದರೆ ತ್ರಿಕಾಲಿ ವಸ್ತುವಿನ ಯಾವ ಶ್ರದ್ಧಾ ಸ್ವೀಕೃತಿ ಪೂರ್ವಕ ನಿಶ್ಚಿಂತತೆಯ ಅನುಭವ ಇದೆಯೋ ಅದು ಸಂಪೂರ್ಣ ರೂಪದಿಂದ ಕಳವಾಗಿ ಹೋಗ್ತಿದೆ. ಏನ? ವಸ್ತು ಅಂಥೇಳಿ ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ಅಥವಾ ಯಾವುದೇ ಜೀವದ ಸಲುವಾಗಿ ಬೋಧಿಯ ದುರ್ಲಭತೆ, ಸಮಾಧಿಯ ದುರ್ಲಭತೆ ಹೇಳುತ್ತಿದ್ದಾರೆ. ಬೋಧಿ ಮತ್ತು ಸಮಾಧಿ
ಏನಿದೆ ಇದರಲ್ಲಿ? ಬೋಧಿ ಅರ್ಥಾತ್ ನನ್ನ ಆತ್ಮ, ಅರ್ಥಾತ್ ನಾನು. ಈ ದೇಹ ರಾಗ ಸಂಯೋಗ ಲೋಕದ ಯಾವುದೇ ಪದಾರ್ಥಗಳಿಂದ ಯಾವುದೇ ಪ್ರಕಾರದಿಂದ ಇರುವಂಥ ಅಥವಾ ಸುಖಿಯಾಗುವಂಥ ಅಲ್ಲ. ಇದರದ ಪೂರ್ಣ ರೂಪದಿಂದ ಜ್ಞಾನದೊಳಗ ಸ್ವೀಕಾರ ಆಗಿ ಜ್ಞಾನದ ಪರಿಣತಿ ಅದೇ ರೂಪದಿಂದ ಆಗುವುದರ ಹೆಸರು ಬೋಧಿ. ಬೋಧಿ ಲಾಭ. ಬೋಧಿ ಲಾಭ ದುರ್ಲಭ ಇದೆ. ಇನ್ನು ಬೋಧಿಯ ಲಾಭ ಆದ ನಂತರ ಕೂಡ ಅದನ್ನು ನಿರ್ವಿಘ್ನ ರೂಪದಿಂದ ಮುಂದಿನ ಭವಕ್ಕೆ ಕೊಂಡೊಯ್ಯೋದ ಅತ್ಯಂತ ಕಠಿಣ. ಬೋಧಿಯ ಲಾಭ ಆದ ನಂತರ ಕೂಡ ಸಮಾಧಿ ಎಲ್ಲ ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ಆಗುವುದಿಲ್ಲ. ಬರೇ ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ಅಲ್ಲ, 3 ಕಷಾಯ ಚೌಕಡಿ ಹೊರಟೋಗಿರುವಂತಹ ಭಾವಲಿಂಗಿ ಸಂತರುಗಳೆಲ್ಲರಿಗೂ ಸಮಾಧಿಯ ಲಾಭ ಆಗುವುದಿಲ್ಲ. ಸಮಾಧಿಯ ಲಾಭ ಯಾವ ಜೀವನಿಗೆ ಆಗ್ತಿದೆಯೋ ಅವನಿಗೆ 2 ಭವ, ಅದೊಂದು ಭವ ನಂತರ ಇನ್ನೊಂದು ಮನುಷ್ಯ ಭವವನ್ನು ಧಾರಣ ಮಾಡಿ ಅವನ ನಿಯಮದಿಂದ ಮೋಕ್ಷ ಲಾಭವನ್ನು ಪಡೆಯುತ್ತಾನೆ. ಈ ಪ್ರಕಾರ ಅಗುಪ್ತಿಯ ಭಯ ಅವನಿಗೆ ಇರ್ತಿದೆ ನಿಜವಾಗಿ. ಯಾವುದರ ಕುರಿತು? ತೋಡರ ಮಲ್ಲರ ಸ್ಪಷ್ಟ ಹೇಳಿರಲ್ಲ, ಪರಿಣಾಮವು ಕೆಟ್ಟು ಹೋಗುವುದರ ಭಯವಿರಬೇಕು. ಪರಿಣಾಮ ಕೆಟ್ಟು ಹೋಗುವುದರ ಸಲುವಾಗಿ ಸತತ ಭಯ ಇರಬೇಕು. ಆ ಭಯ ಇತ್ತು ಅಂತಂದ್ರ ವಚನ ಮತ್ತು ಕಾಯದ ಪ್ರವೃತ್ತಿ ಆ ಭಯದ ಕಾರಣದಿಂದ ಪರಿಣಾಮ ಕೆಡುವ ಹಾಗೆ ನಡೆಯುವುದಿಲ್ಲರಿ. ಏನ? ಕಾಯದ ಪ್ರವೃತ್ತಿ ಅಥವಾ ವಚನದ ಪ್ರವೃತ್ತಿ ಪರಿಣಾಮ ಕೆಡುವ ರೂಪದಿಂದ ಅವನಲ್ಲಿ ನಡೆಯುವುದೇ ಇಲ್ಲ. ಅದರ ಸಲುವಾಗಿನ ಸತ್ಯ ಅಣುವ್ರತ, ಸತ್ಯ ಮಹಾವ್ರತ. ನಾವು ಶಬ್ದ ಮ್ಲೇಚ್ಛ ಆಗಿದ್ದೇವೆ ಅಂಥೇಳಿ ನಮಗೆ ಅರ್ಥದ ವಿಸ್ತಾರ ಅದು ಬೋಧ ಅರ್ಥಾತ್ ಗಮನಕ್ಕೆ ಬರ್ತಾ ಇಲ್ಲ. ಸತ್ಯ ಅಣುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ, ಮತ್ತೊಂದು ಇದೆ ವಚನ ಗುಪ್ತಿ. ಬಹಳ ಅನಾಹುತ ಮಾಡ್ತಿದೆ ಅದು ವಚನ. ಅದರ ಸಲುವಾಗಿ ಅತ್ಯಂತ ಕೆಳಗಿನ ಮಾತಿನಲ್ಲಿ ಕೂಡ ಮೂರ್ಖ ನೀನೇಕೆ ಮಾತನಾಡಿದೆ. ಏನು ಹೇಳಿದ್ದಾರೆ? ಧರ್ಮದೊಳಗೆ ಬಂದು 4 ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ 4. ಒಂದು ಸತ್ಯ ಅಣುವ್ರತ, 2ನೇದು ಸತ್ಯ ಮಹಾವ್ರತ, 3ನೇದು ಭಾಷಾ ಸಮಿತಿ, 4ನೇದು ಮೌನ ಅರ್ಥಾತ್ ವಚನ ಗುಪ್ತಿ. ಇವುಗಳದ್ದು ಎಂದಾದರೂ ನಾವು ದೀರ್ಘವಾಗಿ ಆಳವಾಗಿ ವಿಚಾರ ಮಾಡಿದ್ದೇವೆ. ಕ್ರಮಬದ್ಧ ಪರ್ಯಾಯದೊಳಗೆ ಬರ್ತಿದೆ. ಈ ಕ್ರಮಬದ್ಧ ಪರ್ಯಾಯ ಏಕಾಂತವಾದದ ಹಾಗೆ ಅನ್ನಿಸ್ತಿದೆ. ಜ್ಞಾನಿಗಳ ತಾರ್ಕಿಕರ ವಿರೋಧ ಮಾಡಿದ್ದಾರೆ. ಯಾಕೆ? ಅಭ್ಯಾಸ ಮಾಡದಿದ್ರೆ ವಿರೋಧರೇ ಹೇಗೆ ಮಾಡಲಿಕ್ಕೆ ಬರ್ತಿದೆ ಹೇಳ್ರಿ? ಯಾವುದರ ಆಧಾರದಿಂದ ವಿರೋಧ ಮಾಡೋದ? ಆಗ ಅಲ್ಲಿ ಉತ್ತರ ಬರ್ತಿದೆ, ಮೇಲೆ ವಿಚಾರ ಮಾಡುವುದರಿಂದ ಏಕಾಂತದ ಹಾಗೆ ಅನ್ನಿಸ್ತಿದೆ. ಆದರೆ ಆಳವಾಗಿ ವಿಚಾರ ಮಾಡಿದ ನಂತರ ಇದು ಅನೇಕಾಂತಕ್ಕೆ ಪೋಷಕ ಇದೆ, ಅನೇಕಾಂತ ರೂಪ ಇದೆ, ಸಮ್ಯಕ ಏಕಾಂತ ಇದೆ. ಎಷ್ಟು ಸುಂದರ ರೀತಿಯಿಂದ ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಇದು ಹೇಳುವುದು ಯಾತಕ್ಕ ಅಂತಂದ್ರೆ ನಾವು ಮೇಲಿಂದ ನೋಡ್ತೇವ್ರಿ ಎಲ್ಲ. ವಚನಗುಪ್ತಿ ಅಂದ್ರೆ ಏನು? ಭಾಷಾ ಸಮಿತಿ ಅಂತಂದ್ರೆ ಏನು? ಹಿತ ಮಿತ ಮಧುರ ಭಾಷಣ ಅಂತಂದ್ರೆ ಏನು? ಏನ್ ಹೇಳಿತು? ಪರಿಣಾಮ ಕೆಟ್ಟು ಹೋಗುವುದರ ಭಯ ಇತ್ತು ಅಂತಂದ್ರ ಆ ಭಯದ ಆಧಾರದಿಂದನ ಇವನ ಶಾರೀರಿಕ ಪ್ರವೃತ್ತಿ ಆಗಲಿ ವಚನಿಕ ಪ್ರವೃತ್ತಿ ಆಗಲಿ ಯಥಾಯೋಗ್ಯ ನಡೀತಿದೆ.
ಭಯ ಇರಲಿಲ್ಲ ಅಂತಂದ್ರೆ ಕೊಳಚೆಯೊಳಗೆ ಕಾಲ ಇಟ್ಟ ನಂತರ ಶರೀರದ ಪ್ರವೃತ್ತಿ, ಕೊಳಚೆಯೊಳಗೆ ಕಾಲ ಇಟ್ಟ ನಂತರ ಕೆಸರಿನೊಳಗೆ ಕಾಲ ಇಟ್ಟ ನಂತರ ಅವನಿಗೆ ತೊಳ್ಕೊಳ್ಬೇಕಾಗೋದು ಅಥವಾ ಇಲ್ಲದೆ ಭಯ ಪರಿಣಾಮ ಕೆಡುವುದರ ಭಯ ಇರಲಿಲ್ಲ ಅಂತಂದ್ರೆ ಏನು ತಿಳಿತೋ ಹೊಳಿತೋ ಅದನ್ನು ಮಾತಾಡಿ ಬಿಡ್ತಾನೆ. ಅದರಿಂದ ಕ್ಷಮಾಯಾಚನೆ ಮಾಡುವಂಥ ಪ್ರಸಂಗ ಬರ್ತಿದೆ. ಆ ಕ್ಷಮಾಯಾಚನೆ ಮಾಡುವ ಪ್ರಸಂಗ ಸಾಧಕ ಜೀವನದೊಳಗ ವಿಷಕುಂಭ ಇದೆ. ಕ್ಷಮಾಯಾಚನೆ ಅರೆ ಪ್ರಾಯಶ್ಚಿತ್ತ ನಿಂದ ಗರಹ ಪ್ರತಿಲೇಖ ಇವೆಲ್ಲ ಏನು ಹೇಳಿದರು? ಅಪರಾಧ ಮಾಡೋದ ಮಾಡಿದ ನಂತರ ಅದರದ ನಿರಾಕರಣೆ ಬೇಕಲ್ಲ. ಅದನ್ನು ಅತ್ಯಂತ ಸುಲಭದೊಳಗೆ ಟೋಡರ್ ಮಲ್ಲರು ಹೇಳಿದರು, ಪರಿಣಾಮವು ಕೆಟ್ಟು ಹೋಗುವುದರ ಭಯ. ಯೋಗಿಂದು ದೇವರು ಹೇಳಿದರು, ಭವದ ಭೀತಿ ಯಾರಿಗಿದೆಯೋ, ಮೋಕ್ಷದ ಇಚ್ಛೆ ಯಾರಿಗಿದೆಯೋ ಅವರ ಚಿತ್ತ ಹೇಗಿರಬೇಕು ಅನ್ನೋದರ ಕುರಿತಾಗಿ ನಾನು ದೋಹ ಬರೀತಾ ಇದ್ದೆ. ಅವರ ಚಿತ್ತದೊಳಗೆ ಏನು ನಡೀತಾ ಇರಬೇಕು? ಅರೆ ಚಿತ್ತದೊಳಗೆ ಚೈತನ್ಯದ ವಾಸ ಇರಬೇಕು ಸದಾ. ಚಿತ್ತ ಚೈತನ್ಯದ ಕಥೆಯೊಳಗೆ ರಮಿಸಬೇಕು, ಕ್ರೀಡಿಸಬೇಕು. ಏನು ಹೇಳಿತು? ಚಿತ್ತದ ವಾಸ ಚೈತನ್ಯದೊಳಗೆ ಇರಬೇಕು ಸದಾ. ಒಂದು ಮಾತು ಇಲ್ಲ, ಚಿತ್ತ ಚೈತನ್ಯದ ಕಥನದೊಳಗ ಕ್ರೀಡಿಸಬೇಕು, ರಮಿಸಬೇಕು. ಚಿತ್ತದಿ ದೋಹವ ರಚಿಸಿದೆನು ಅಂಥೇಳಿ ಏನು ಹೇಳಿದಾರಲ್ಲ, ಚಿತ್ತದೊಳಗೆ ಅವರ ದೋಹ ಬರಲಿಲ್ಲ. ಚಿತ್ತದ ಸಂರಕ್ಷಣೆಯ ಸಲುವಾಗಿ ದೋಹ ಬರಬೇಕು. ಚಿತ್ತ ಅರ್ಥಾತ್ ಚೈತನ್ಯದ ವೃತ್ತಿ, ಚೈತನ್ಯದ ವೃತ್ತಿ ಅರ್ಥಾತ್ ಪ್ರಗಟ ಜ್ಞಾನ ದರ್ಶನ. ಅಗುಪ್ತಿ ಭಯ ಯಾರಿಗಿರ್ತಿದೆ? 4ನೇ ಗುಣಸ್ಥಾನಾವರ್ತಿ, ಅದಕ್ಕಿಂತ ಹೆಚ್ಚು 5ನೇ ಗುಣಸ್ಥಾನಾವರ್ತಿಗೆ, ಅದಕ್ಕಿಂತ ಹೆಚ್ಚು 6ನೇ ಗುಣಸ್ಥಾನ. ಇದೆಲ್ಲ ವಿಪರೀತ ಆಗಲಿಲ್ಲ? ಅರೆ ನಾವು ತಿಳಿದದ್ದು ವಿಪರೀತ. ಇದೆಲ್ಲ ಯಥಾರ್ಥ ಇದೆ. ಅಗುಪ್ತಿ ಭಯ ಯಾರಿಗಿರೋದು? ಅರೆ ನನ್ನ ಪರಿಣಾಮ ಕೆಡಬಹುದು. ಒಂದು ಸಮಯದ ಪರಿಣಾಮ ಕೆಟ್ಟಿತು ಅಂತಂದ್ರೆ ಅದರ ಫಲನ ಸಾವಿರಾರು ಸಾಗರೋಪಮ ವರ್ಷಗಳವರೆಗೆ ಭೋಗಿಸಬೇಕಾಗ್ತಿದೆ. ಸಾವಿರಾರು ವರ್ಷಗಳವರೆಗೆ, ಲಕ್ಷಾಂತರ ವರ್ಷಗಳವರೆಗೆ, ಅಥವಾ ಸಾಗರೋಪಮ ವರ್ಷಗಳವರೆಗೆ, ಇನ್ನೂ ಸ್ಪಷ್ಟ ರೂಪದಿಂದ ಬೇಕಾದ್ರೆ ಅನಂತ ಕಾಲದವರೆಗೆ. ಯಾರ ಪರಿಣಾಮ? ಅರೆ ಅರ್ಧಪುದ್ಗಲ ಪರಾವರ್ತನ ಕಾಲ ಯಾವ ಕಾರಣದಿಂದ ಉಳಿಬೇಕಾಗ್ತಿದೆ ಸಮ್ಯಕ್ ದೃಷ್ಟಿಗೆ? ಯಾವ ಕಾರಣದಿಂದ? ಅರೆ ಇದೇ ಕಾರಣದಿಂದ. ಕಾಲಲಬ್ಧಿ ಬಂದಿಲ್ಲ ಅವ್ರದ್ದು ಮೋಕ್ಷಕ್ಕೆ ಹೋಗೋದ. ಕಾಲಲಬ್ಧಿ ಯಾವ ವಸ್ತುನ ಅಲ್ಲ ಅಂತ ಹೇಳಿದ್ದಾರೆ ಟೋಡರ್ ಮಲ್ಲನ. ಕಾಲಲಬ್ಧಿ ಅನ್ನೋದು ವಸ್ತುನ ಅಲ್ಲ. ಸಮವಾಯ, 5 ಸಮವಾಯದೊಳಗೆ ಕಾಲಲಬ್ಧಿ ಇದೆ. ಆದರೆ ಕಾಲಲಬ್ಧಿ ಅನುಸಾರ ಮೋಕ್ಷ ಆಗ್ತಿದೆ ಅನ್ನೋ ಹೇಳದಂದ್ರೆ ನಪುಂಸಕದಂದ್ರೆ ಮೋಕ್ಷ ಅಥವಾ ಮೋಕ್ಷ ಮಾರ್ಗ ಸಮ್ಯಕ್ ದರ್ಶನ ಯಾವುದರಿಂದ ಆಗ್ತಿದೆ? ಯಾವುದರಿಂದ ಆಗ್ತಿದೆ? ಪುರುಷಾರ್ಥದಿಂದ ಆಗ್ತಿದೆ. ಸ್ವಭಾವ ನಿಮಿತ್ತ ಕಾಲಲಬ್ಧಿ ಭವಿತವ್ಯ. ಅವ 4 ಆ ಪುರುಷಾರ್ಥದೊಳಗೆ ಸಮಾವಿಷ್ಟದವ್ರೆ. ನಮಗೆ ಪುರುಷಾರ್ಥ ಇಲ್ಲ, ಏನೂ ಮಾಡೋದಿಲ್ಲ, ತಿಂದು ಉಂಡು ಉಂಡಾಡಿಯ ಹಾಗೆ ಇದ್ದ ಧರ್ಮನೂ ಮಾಡೋದಿದೆ. ಹೇಗೆ ಆಗ್ತಿದೆ ಅಂದರೆ ಎಷ್ಟಾಗ್ತಿದೆ? ಧರ್ಮಕ್ಕೆ ವಿರೋಧ ಎಷ್ಟು ಸಾಧ್ಯದೆಯೋ ಅಷ್ಟಾಗ್ತಿದೆ. ಆತ್ಮನಿಗೆ ವಿರೋಧ ಎಷ್ಟಾಗಲಿಕ್ಕೆ ಸಾಧ್ಯದೆಯೋ ಅಷ್ಟಾಗ್ತಿದೆ. ನಿಶ್ಚಯದ ಆಭಾಸ ಬಹಳ ಕಠಿಣ ಮಾತಿದೆ. ಅದರ ಸಲುವಾಗಿ ಮೊದಲು ವ್ಯವಹಾರದ ಆಭಾಸ ಹೇಳಿಲ್ಲ, ಜೈನರಲ್ಲಿ ನಿಶ್ಚಯದ ಆಭಾಸ ಹೇಳಿದ್ದಾರೆ. ಯಾವ ಜೈನ? ಜಿನ ಆಜ್ಞೆಯನ್ನ ಮನ್ನಿಸುವಂಥ ಜೈನರಿ. ತೀಕ್ಷ್ಣವಾದಂಥ ಖಡ್ಗ ಯಾರ ಮಸ್ತಕದ ಮೇಲೆ ಇದೆ? ಯಾರ ಮಸ್ತಕದ ಮೇಲೆ ಇದೆ? ನಮ್ಮ ಮಸ್ತಕದ ಮೇಲೆ ಇದೆ. ವ್ಯವಹಾರದ ಆಭಾಸ ಆಮೇಲೆ ಹೇಳಿದಾರೆ. ಒಂದಿಷ್ಟು ಕ್ರಮರೇ ನೋಡಬೇಕು. ನಿಶ್ಚಯದ ಆಭಾಸ ಏನು ಹೇಳಿದ್ರು? ಜೋ ಜೀವ್ ಜೈನ ಹೈ, जिन आज्ञा को मानते हैं उनमें भी मिथ्यात्व रहता है, उसका निरूपण करते हैं.
ಜಿನ ಆಜ್ಞೆಯನ್ನು ಮನ್ನಿಸುವಂಥವ್ರು ಅವರಲ್ಲಿ ಇದೆ. ಯಾವ ನಿಶ್ಚಯಾಭಾಸ ಇದೆಯಲ್ಲ ಅದು ಬಹಳ 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 ಹಾನಿಕಾರಕ ಇದೆ. ತಿಳಿದು ಬಂದ ನಂತರ ಸಂಯಮ ಚಾರಿತ್ರ ಜೀವನದೊಳಗೆ ಬದಲಾವಣೆ ಆಗಲಿಲ್ಲ ಅಂತಂದ್ರ ಅವ ನಿಶ್ಚಯಾಭಾಸಿ ಅದನ್ರಿ. ನಿಶ್ಚಿತವಾಗಿ ಅರೇ ತಿಳಿಯುವುದ ಅರ್ಥಾತ್ ಇಳಿಯುವುದನ್ನೇ ಇದೆ ರೀ. ಏನು ಇಳಿಯುವುದ? ಪರಿಣಾಮ ಸ್ವಭಾವದೊಳಗೆ ಇಳಿಯೋದು. ಪರಿಣಾಮ ಸ್ವಭಾವದೊಳಗೆ ಇಳಿಯೋದ. ಪರಿಣಾಮದ ಅನುಸಾರ ಆಚರಣೆ ದೇಹದ ಮೂಲಕ ಆಗೋದ. ದೇಹದ ಮೂಲಕ, ವಚನದ ಮೂಲಕ. ಭಯ ಯಾರಿಗಿದೆ? ಯಾರಿಗಿದೆ ಭಯ? ಸಮ್ಯಕ್ ದೃಷ್ಟಿಗಿದೆ. ಇರುವುದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರು, ಮತ್ತೆ ಇದೆ ಅಂಥೇಳಿ ಹಾಗ. ಅರೆ ಇದೆ ಅನ್ನೋದಕ್ಕೆ ಆಧಾರ ಎಷ್ಟು ಕೊಟ್ಟಿತ್ತಲ್ಲ. ಇಲ್ಲದೇ ಇದ್ರ ಅಗುಪ್ತಿ ಭಯ ಇಲ್ಲದೆ ಇದ್ರೆ ತ್ರಿಗುಪ್ತಿ ಯಾವುದರ ಸಲುವಾಗಿ ವಿಚಾರ ಮಾಡೋದ್ರಿ. ಅಗುಪ್ತಿ ಭಯ ಇಲ್ಲದೆ ಹೋದರ ಭಾಷಾ ಸಮಿತಿ ಯಾವುದರ ಸಲುವಾಗಿದೆ? ಕಾಯದ ಮೂಲಕ ಕ್ರಿಯೆಯೊಳಗ ಈರ್ಯಾಪಥ ಸಮಿತಿ ಯಾವುದರ ಸಲುವಾಗಿ ಇದೆ? ಅರೇ ನಿರಂತರ ಭಯ ಅರ್ಥಾತ್ ಸಾವಧಾನ ಅರ್ಥಾತ್ ಬಿದ್ದು ಹೋಗದೆ ಇರುವ ಹಾಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಂರಕ್ಷಣೆ ಮಾಡುವಂಥವರಿಗೆ ಭಯ ಎಂಥದ್ರೆ ಹೇಳ್ರಿ ನೋಡೋಣ. ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೆಂಥ ಭಯ? ಅದಕ್ಕೆ ಭಯ ಇಲ್ಲ ಅಂತ ಹೇಳಿ ಹೇಳಿದ್ರೆ ಭಯ ಇಲ್ಲ ಅರ್ಥಾತ್ ನಿರ್ಭಯ, ಅದನ್ನ ಮುಕ್ತ ಬಿಟ್ಟಿದ್ದಾರೆ. ಪರಿಣಾಮವನ್ನ ಹೀಗೆ ಮಾತಲ್ಲ, ಶರೀರದ ಆಚರಣೆ ವಚನದ ಆಚರಣೆ ಮುಕ್ತ ಬಿಟ್ಟಿದ್ದಾರೆ, ಸ್ವಚ್ಛಂದಾಗಿದ್ದಾರೆ. ಹೀಗೆ ಮಾತಿಲ್ಲ, ನಿರಂತರ ಚಿತ್ತದ ಹಿಡಿತದೊಳಗದವ. ಅಂದ ಮೇಲೆ ಭಯ ಯಾಕೆ ಇರ್ತಿದೆ ಅವರಿಗೆ? ಭಯ ಇಲ್ಲ ಅರ್ಥಾತ್ ಕರ್ಮದ ಕಾರಣದಿಂದ ಭಯ ಇಲ್ಲ. ರಾಗ ಅದೀತ, ಅರೆ ರಾಗ ಆಗಲಿ, ಅದರ ಜೊತೆಗೆ ಏಕಾಗದೇ ಇರುವ ಹಾಗೆ ಅವ್ರದ್ದು ಪುರುಷಾರ್ಥ ಅಖಂಡ ನಡೆದಿದೆ ಅಂದ ಮೇಲೆ ಭಯ ಯಾತಕ್ಕೆ ಇರ್ತಿದೆ ರೀ ಅವರಿಗೆ? ಅವರಿಗೆ ಹೇಳ್ತಾರೆ ಅರ್ಥಾತ್ ಅವರಲ್ಲೇನ ಇಲ್ಲವ, ಅವರಿಗೆ ಅದು ವಿಷಯ ತಿಳಿದು ಬರ್ತಿದೆ. ನಮ್ಗೆ ಯಾಗ ತಿಳಿದು ಬರೋದ್ರಿ? ಯಾಗ ತಿಳಿದು ಬರಲಿಕ್ಕೆ ಸಾಧ್ಯ ಇದೆ? ಯೋಚನೆ ಮಾಡೋದು. ಅದರ ಸಲುವಾಗೇನ ಧರ್ಮದ ಕಥನ ಕೇಳುವ ಸಲುವಾಗಿ ಅರ್ಹತೆ ಪ್ರಾಪ್ತ ಆಗೋದು ಕಠಿಣ ಇದೆ. ಕಿವಿ ಇದ್ದ ಮಾತ್ರಕ್ಕೆ ಧರ್ಮದ ಸ್ವರೂಪ ತಿಳಿದು ಬರುವುದಿಲ್ಲ. ಆ ಅರ್ಹತೆ ಅಂತರಂಗದ ಯೋಗ್ಯತೆ ಬೇಕು. ಪ್ರತಿಯೊಂದು ಶಿಂಪದೊಳಗ ಬಿದ್ದಂಥ ಮಳೆ ಹನಿ ಮುತ್ತಾಗುವುದಿಲ್ಲ. ಪ್ರತಿಯೊಂದು ಸ್ವಾತಿ ಮುತ್ತಿನ ಹನಿಗಳೆಲ್ಲ ಮುತ್ತಾಗುವುದಿಲ್ಲ. ಎರಡೂ ಕಡೆಯಿಂದ ಹೇಳಿದ್ದಾರೆ. ಪ್ರತಿಯೊಂದು ಶಿಂಪದೊಳಗೆ ಬೀಳುವಂತಹ ಸ್ವಾತಿ ನಕ್ಷತ್ರದ ಮಳೆ ಹನಿ ಎಲ್ಲ ಮುತ್ತಾಗುವುದಿಲ್ಲ. ಪ್ರತಿಯೊಂದು ಹನಿ ಮುತ್ತಾಗುವುದಿಲ್ಲ, ಯಾವುದೋ ಒಂದಾಗ್ತಿದೆ. ಸಾಗರದೊಳಗೆ ಎಷ್ಟು ಬೀಳ್ತವೆ ಸ್ವಾತಿ ನಕ್ಷತ್ರದ ಮಳೆ ಬಿಂದುಗಳ, ಜಲ ಬಿಂದುಗಳ ಎಷ್ಟು ಬೀಳ್ತವೆ? ಸಮುದ್ರದೊಳಗೆ ಎಷ್ಟು ಬೀಳ್ತವೆ? ಭೂಮಿಯ ಮೇಲೆ ಎಷ್ಟು ಬೀಳ್ತವೆ? ವೃಕ್ಷದ ಮೇಲೆ ಎಷ್ಟು ಬೀಳ್ತವೆ? ಅವೆಲ್ಲ ಎಲ್ಲಿ ಮುತ್ತಾಗ್ತವೆ? ಇನ್ನು ಎಷ್ಟು ಶಿಂಪಗಳ ಸಮುದ್ರದಿಂದ ಮೇಲೆ ಬಂದು ಬಾಯಿ ತೆಗೆದಿರ್ತವೆ. ಅವುಗಳಲ್ಲಿ ಎಲ್ಲ ಯಾವ ಬಿಂದು ಬೀಳ್ತಾವೆಯೋ ಅವೆಲ್ಲ ಆಗುವುದಿಲ್ರಿ. ಅವೆಲ್ಲ ಆಗುವುದಿಲ್ಲ. ಕಠಿಣ ಇದೆ, ಮಹಾ ಕಠಿಣ ಇದೆ. ಅದರ ಸಲುವಾಗಿ ಧರ್ಮ ಕ್ಷತ್ರಿಯರ ಧರ್ಮ ಅಂತ ಹೇಳಿ. ಶೂರ ವೀರ್, ಅರೆ ಶೂರತೆ ಮತ್ತು ವೀರತೆ. ಇನ್ನೊಬ್ಬರ ಮಸ್ತಕವನ್ನು ತೆಗೆಯುವ ಸಲುವಾಗಿ ಯಾವ ಧೈರ್ಯ ಬೇಕೋ ಅದಕ್ಕೆ ಶೂರತೆ ಅಂತಾರೆ. ಇನ್ನೊಬ್ಬರ ತಮ್ಮ ಮಸ್ತಕವನ್ನು ತೆಗೆಯಲಿಕ್ಕೆ ಬಂದಾಗ ಯಾವ ಧೈರ್ಯ ಬೇಕೋ ಅದಕ್ಕೆ ವೀರತೆ. ಬರೇ ನಮ್ಮದು ಅಷ್ಟ ಇರುವುದಿಲ್ಲಲ್ಲ ಯುದ್ಧ ರಂಗದೊಳಗ ಕಾರ್ಯ. ಅದಕ್ಕೆ ಹೇಳಿದರೆ ಜೀವದ ಹಿತ ಬಯಸಿದರೆ ಕರ್ಮ. ಅದ ಸಾವಧಾನ ಆಗ್ತಿದ್ದೀರಿ. ನೀವು ಎಲ್ಲಿಯವರೆಗೆ ಮೋಹನಿದ್ರೆಯೊಳಗೆ ಮಲಗಿದ್ದೀರಿ ಅಲ್ಲಿಯವರೆಗೆ ಅದು ನಿಶ್ಚಿಂತೆ ಇದ್ದೀರಿ. ನೀವು ಕಣ್ಣು ಬಿಟ್ಟು ನೋಡಿದ್ದೇ ಆದ್ರೆ ಅದು ಕಣ್ಣು ಮುಚ್ಚೋದನ್ನೇ ಇಲ್ರಿ. ಅದ್ಭುತ ಮಾತು. ಈ ಅಲ್ಪದಾದಂಥ ಇಂಥ ಸುಂದರ ಜೀವನವನ್ನ
ನಾವು ಯಾವ ರೀತಿ ವಿಷಯ ಕಷಾಯದೊಳಗ, ಮಲಿನ ಭಾವದೊಳಗ, ದೇಹದ ಏಕತ್ವದೊಳಗ, ಸಂಯೋಗದ ಮಮತ್ವದೊಳಗ ವ್ಯತೀತ ಮಾಡ್ತಾ ಇದ್ದೇವೆ. ಇದರದ್ದು ಒಂದಿಷ್ಟು ಭಾನ ನಮ್ಮ ಮೈ ಮೇಲೆ ಬೇಕು, ಎಚ್ಚರ ಬೇಕು. ಮುಗೀತು ಅಂತಂದ್ರೆ ಮುಗೀತು, ಎಚ್ಚರ ವಹಿಸುವ ಅವಕಾಶ ಹೋಯಿತು. ಯಾವಾಗ ಎಚ್ಚರ ವಹಿಸಬೇಕಾಗಿತ್ತೋ ಅವಾಗೆಲ್ಲ ಮೋಹನಿದ್ರೆ. ಅದಕ್ಕೆ ಹೇಳ್ತಲ್ಲ, ಯಾವಾಗ ಜೀವನ 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 ಲಭಿಸ್ತಿದೆಯೋ ಅವಾಗೆಲ್ಲ ಭಾವಮರಣ 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 ಮಾಡ್ತೇವೆ. ಯಾವಾಗ ಜೀವನ ಪೂರ್ಣ ಆಗಲಿಕ್ಕೆ ಬರ್ತಿದೆಯೋ ಆವಾಗ ಬದುಕಬೇಕಂತ ಹೇಳಿ ಬಯಸ್ತೇವೆ. ಸಾಧ್ಯ ಆಗುವುದಿಲ್ಲ. ನಾವು ಅಂದುಕೊಂಡ ಹಾಗೆ ನಿಸರ್ಗದ ವ್ಯವಸ್ಥೆ ಇದೆ. ಹಾಗಿದೆ ಅಂದರೆ ಒಮ್ಮೆ ಮಳೆ ಬರಬೇಕಂತೇವೆ, ಒಮ್ಮೆ ಹೋಗ್ಬೇಕಂತೇವೆ, ಹಾಗೆ ಅಂತೇವೆ. ಪ್ರತಿಯೊಂದಕ್ಕೆ ಹೇಗಂತೇವೆ ಹಾಗೆ ನಮ್ಮ ಜೀವನದ ಬಗ್ಗೆನೂ ಹಾಗೆ ಅಂದುಕೊಂಡ್ರೆ ಅದು ಯಾವುದೂ ಆಗುವುದಿಲ್ಲ. ಅದೇ ಯಾವ ಪ್ರಕಾರ ಆಗುವುದಿಲ್ಲಲ್ಲ, ಅದೇ ಪ್ರಕಾರ ಇದು ಆಗುವುದಿಲ್ಲ. ಆದರೆ ಇಷ್ಟೆಲ್ಲ ನಮಗೆ ಲಭಿಸಿದ ನಂತರ ನಿರಂತರ ಸಾವಧಾನ ಇದ್ದಿದ್ದೇ ಆದ್ರೆ ನಮ್ಮ ಜೀವನದೊಳಗ ನಮ್ಮ ರಕ್ಷಣೆ ಕರ್ಮ ಅಥವಾ ಯಾರಾದರೂ ಅನ್ಯರಿಂದ ಆಗಬಹುದಾಗಿದೆ ಅನ್ನುವ ಅಭಿಪ್ರಾಯ ಬಿಟ್ಟು ಹೋಗಿ ಕರ್ಮ ಅಥವಾ ಅನ್ಯ ಯಾವ ಕಾಲ ಕ್ಷೇತ್ರಗಳ ನನ್ನ ರಕ್ಷಣೆಯೊಳಗೆ ಅಡ್ಡಿ ಮಾಡುವ ಸಾಧ್ಯತೆ ಇಲ್ಲ ಅನ್ನುವ ನಿರ್ಭಯತೆ ಆ ಸಮ್ಯಕ್ ದರ್ಶನದಿಂದ ಪ್ರಾಪ್ತ ಆಗ್ತಿದೆ. ಆ ಸಮ್ಯಕ್ ದರ್ಶನದ ಸಲುವಾಗಿ ಪ್ರತಿ ಸಮಯದ ಜ್ಞಾನರೂಪದ ಧನವನ್ನು ಖರ್ಚು ಮಾಡಿದ್ದೇ ಆದ್ರೆ ಅವನ ನಿರಾಶೆ ಅವನ ಕೈಗೆ ಬರೋದು ಸಾಧ್ಯನೇ ಇಲ್ಲ. ಮಾಡೋದು ಕಾರ್ಯವನ್ನು ಬಿಟ್ಟು ಬೇರೆ ಏನಾದರೂ ಮಾಡಲಿಕ್ಕೆ ತೊಡಗಿದ ಅಂತಂದ್ರೆ ಅವನಿಗೆ ಜೀವನ ಕಳ್ಕೊಳ್ಳೋದು ಅನಿವಾರ್ಯ ಆಗ್ತಿದೆ. ಒಂದಿತ್ತು